24/7 ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾ ವಿಚಾರಣೆ ಎರಡನೇ ದಿನ ಇವತ್ತು ತೀವ್ರಗೊಂಡಿದೆ. ರಾಣಾ ಮುಂದೆ ರಹಸ್ಯ ಸಾಕ್ಷಿಯನ್ನು ಕೂರಿಸಿಕೊಂಡು ಎನ್ಐಎ ಡ್ರಿಲ್ ಮಾಡ್ತಾ ಇದೆ. ರಹಸ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಮುಂದೆ ಮುಖಾಮುಖಿ ಕೂರಿಸಿ ಡ್ರಿಲ್ ಮಾಡ್ತಾ ಇದೆ. ಈ ಮಿಸ್ಟ್ರಿ ಸಾಕ್ಷಿ 2006ರಲ್ಲಿ ಹೆಡ್ಲಿಯನ್ನ ಮುಂಬೈಗೆ ಬರಮಾಡ್ಕೊಂಡಿದ್ದಂತೆ. ಈತ ತಹವೂರ್ ರಾಣಾನ ಬಾಲ್ಯದ ಗೆಳೆಯ ಅಂತ ಹೇಳಲಾಗ್ತಾ ಇದೆ. ಸಂಭಾವ್ಯ ಅಪಾಯ ತಪ್ಪಿಸೋದಕ್ಕೆ ಸಾಕ್ಷಿ ಹೆಸರನ್ನ ಗೌಪ್ಯವಾಗಿ ಇಡಲಾಗಿದೆ. ಇದೇ ವೇಳೆ ದುಬೈ ವ್ಯಕ್ತಿಯ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಮುಂಬೈ ದಾಳಿಗೆ ಮೊದಲೇ ಆ ವ್ಯಕ್ತಿಯನ್ನು ದುಬೈನಲ್ಲಿ ರಾಣಾ ಭೇಟಿಯಾಗಿದ್ದಂತೆ. ದಾಳಿ ವಿಚಾರ ಅವನಿಗೆ ಮೊದಲೇ ಗೊತ್ತಿತ್ತು ಅಂತ ವಿಚಾರವನ್ನು ಅಮೆರಿಕ ಹಂಚಿಕೊಂಡಿದೆ. ಇದೀಗ ಆ ದುಬೈ ವ್ಯಕ್ತಿ ಬಗ್ಗೆ ರಾಣಾನನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ಮುಂಬೈ ಸ್ಫೋಟದ ಜೊತೆಗೆ 2008ರಲ್ಲಿ ಬೆಂಗಳೂರಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟ, ಆಮೇಲೆ ಕೊಚ್ಚಿ ಸ್ಫೋಟದ ಬಗ್ಗೆ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಅವನೇನೋ ರಾಣಾ ಅವನ ಹೆಂಡತಿ ಕರ್ಕೊಂಡೋಗಿ ಕೊಚ್ಚಿನಲ್ಲೆಲ್ಲ ಇದ್ದಂತೆ ಒಂದು 13 ನಂಬರ್ಗಳು ಕರೆ ಮಾಡಿದ್ದಂತೆ, ಅದೆಲ್ಲ ವಿಚಾರಣೆ ಆಗ್ತಾ ಇದೆ. ಈ ಮಧ್ಯೆ ದೇಶದಲ್ಲಿ ಪಾಕ್ ಪ್ರೇರಿತ ಭಯೋತ್ಪಾದಕ ದಾಳಿ ನಡೀಬಹುದು ಅಂತ ನಿಗಾ ಸಂಸ್ಥೆಗಳು ಎಚ್ಚರಿಕೆಯನ್ನು ಕೊಟ್ಟಿವೆ. ಮೊನ್ನೆ ರಾಜ್ಯಪಾಲರ ಅಧಿಕಾರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಇದೀಗ ರಾಷ್ಟ್ರಪತಿಗಳ ವಿಚಾರದಲ್ಲೂ ಕೂಡ ಗಮನ ಸೆಳೆಯುವ ತೀರ್ಪು ಬಂದಿದೆ. ಮಸೂದೆಗಳನ್ನ ತಡೆ ಹಿಡಿಯುವ ರಾಷ್ಟ್ರಪತಿಗಳ ಅಧಿಕಾರವನ್ನು ಸೀಮಿತಗೊಳಿಸಿದೆ. ಮಸೂದೆಯನ್ನ ಸ್ವೀಕರಿಸಿದ 3 ತಿಂಗಳಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು. ವಿಳಂಬ ಆದರೆ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಕಾರಣ ಕೊಡಬೇಕು ಅಂತ ಸ್ಪಷ್ಟಪಡಿಸಿದೆ. ರಾಷ್ಟ್ರಪತಿಗಳಿಗೆ ಪೂರ್ಣವಾದ ಅಥವಾ ಮಿತವಾದ ವೆಟೋ ಅಧಿಕಾರ ಇಲ್ಲ. ಅವರ ಆದೇಶಗಳು ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುತ್ತೆ. ಮಸೂದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ನ್ಯಾಯಾಂಗ ನಿರ್ಧರಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮಧ್ಯೆ ತಮಿಳುನಾಡು ಸರ್ಕಾರ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳು ಇಲ್ಲದೆ ರಾಜ್ಯಪಾಲರ ಅಂಕಿತ ಪಡೆಯದೆ 10 ಕಾಯ್ದೆಗಳನ್ನು ಜಾರಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ. ಪೆಂಡಿಂಗ್ ಬಿಲ್ಗಳಿಗೆ ಸಂಬಂಧಿಸಿ ಗವರ್ನರ್ ರವಿಗೆ ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಇನ್ನು ಮೇ ಅಥವಾ ಜುಲೈ ತಿಂಗಳಲ್ಲಿ ಮೋದಿ ಸಂಪುಟ ಪುನರ್ರಚನೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಬಾರಿ ಪಾಸ್ಮಾಂದಾ ಸಮುದಾಯದ ಮುಸ್ಲಿಂ ನಾಯಕರೊಬ್ಬರು ಕ್ಯಾಬಿನೆಟ್ ಸೇರುವ ನಿರೀಕ್ಷೆ ಇದೆ. ರಾಜ್ಯಸಭೆ ಸದಸ್ಯ, ಜಮ್ಮು ಕಾಶ್ಮೀರದ ಮುಖಂಡ ಗುಲಾಮ್ ಅಲಿ ಖತ್ನಾ ಮತ್ತು ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಮಹಾರಾಷ್ಟ್ರ ಮೂಲದ ಜಮಾಲ್ ಸಿದ್ದಿಕಿ ಹೆಸರುಗಳು ರೇಸ್ನಲ್ಲಿದೆ. ಈ ಮಧ್ಯೆ ಅಣ್ಣಾಮಲೈ ಅವರನ್ನ ಬಿಜೆಪಿ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ಅಥವಾ ಮೋದಿ ಸಂಪುಟಕ್ಕೆ ತಗೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಹಿಂಸಾಚಾರ ಮರುಕಳಿಸಿದೆ. ವಕ್ಫ್ ಕಾಯ್ದೆ ವಿರೋಧಿ ಪ್ರತಿಭಟನೆ ಹಿಂಸಾರೂಪ ಪಡೆದಿದೆ. 3 ಬಲಿಯಾಗಿದ್ದಾರೆ. 110ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇಂದ್ರ ಪಡೆಗಳ ನಿಯೋಜನೆಗೆ ಕೋರ್ಟ್ ಆದೇಶ ನೀಡಿದೆ. ಬಂಗಾಳದಲ್ಲಿ ವಕ್ಫ್ ಕಾಯ್ದೆ ಜಾರಿ ಮಾಡಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಪ್ರಕಟಣೆ ಮಾಡಿದ್ದಾರೆ. ವಕ್ಫ್ ಕಾಯ್ದೆ ವಿರೋಧಿಸಿದ ಸಿಎಂ ಸಿದ್ದರಾಮಯ್ಯಗೆ ಮೆಹಬೂಬಾ ಮುಫ್ತಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೆಹಲಿಯ ಸುತ್ತಮುತ್ತ ನಿನ್ನೆ ಸಂಜೆ ಮರಳಿನ ತುಫಾನ್ ಎದ್ದು ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿತು. ಮರಳು, ಧೂಳಿನ ಜೊತೆಗೆ ಬಿರುಗಾಳಿಯೂ ಸೇರ್ಕೊಂಡ ಕಾರಣ ಕೋಟ್ಯಾಂತರ ಮಂದಿ ಸಮಸ್ಯೆಯನ್ನು ಅನುಭವಿಸಿದ್ರು. ಹಲವರು ಗಾಯಗೊಂಡರು. ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಪ್ರತಿ ಗಂಟೆಗೆ 74 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಿತು. ಪರಿಣಾಮ 350 ವಿಮಾನಗಳ ಸೇವೆಗಳಲ್ಲಿ ವ್ಯತ್ಯಯ ಆಯಿತು. 50ಕ್ಕೂ ಹೆಚ್ಚು ವಿಮಾನಗಳ ಲ್ಯಾಂಡಿಂಗ್ ದೆಹಲಿಯಲ್ಲಿ ಆಗಲಿಲ್ಲ. ಬಿರುಗಾಳಿಯ ಧಾಟಿಗೆ ವಿಮಾನವೊಂದು ಅಲುಗಾಡಿದ್ದು ಅದರಲ್ಲಿದ್ದ ಪ್ರಯಾಣಿಕರ ಭಯದಿಂದ ಕಿರ್ಚಾಡಿದಂತಹ ಸನ್ನಿವೇಶವೂ ಇತ್ತು. ಇನ್ನು ದೆಹಲಿ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಸಮಸ್ಯೆಯನ್ನು ಅನುಭವಿಸಿತು. ನಾಳೆ ದಿಲ್ಲಿಯಲ್ಲಿ ಗುಡುಗು ಸಹಿತ ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಅನ್ನು ಪ್ರಕಟಿಸಿದ್ದಾರೆ. ಅತ್ತ ಚೀನಾದಲ್ಲೂ ಕೂಡ ಇಂತಹದ್ದೇ ಘಟನೆ. ಇಲ್ಲಿ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇಡೀ ಬೀಜಿಂಗ್, ಡಾಕ್ಸಿಂಗ್ ನಗರಗಳು ತತ್ತರಿಸಿವೆ. ರೈಲು 700ಕ್ಕೂ ಹೆಚ್ಚು ವಿಮಾನಗಳ ಸೇವೆ ಬಂದ್ ಆಗಿದೆ. ಇನ್ನು ಉಚ್ಚಾಟಿತ ನಾಯಕ ಯತ್ನಾಳ್ ಪರ ನಿಂತಿರುವ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮಿಗಳನ್ನ ಸೈಡ್ಲೈನ್ ಮಾಡೋದಕ್ಕೆ ಪಂಚಮಸಾಲಿ ಸಮುದಾಯದಲ್ಲೇ ಪ್ರಯತ್ನಗಳು ಶುರುವಾಗಿದೆ. ಒಂದೊಮ್ಮೆ ಜಯಮೃತ್ಯುಂಜಯ ಸ್ವಾಮೀಜಿ ಪೀಠದಿಂದ ಕೆಳಗೆ ಇಳಿದಿದ್ದರೆ ಪ್ಲಾನ್ ಬಿ ರೆಡಿಯಾಗಿದೆಯಂತೆ. ಅದರ ಪ್ರಕಾರ ಪಂಚಪೀಠಗಳ ಸ್ಥಾಪನೆಗೆ ತಯಾರಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಮಾಡಿರುವ ಆರೋಪಗಳಿಗೆ ಪ್ರತ್ಯುತ್ತರ ನೀಡಲು ಜಯಮೃತ್ಯುಂಜಯ ಸ್ವಾಮೀಜಿ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಸ್ವಾಮೀಜಿ ಪರ ಸಿಸಿ ಪಾಟೀಲ್ ಬ್ಯಾಟ್ ಬೀಸಿದ್ದಾರೆ. ಅದೇನ್ ತಗೋತಾರೋ ತಗೊಳ್ಳಿ, ನಾವು ಪೀಠ ಕಟ್ತೀವಿ ಅಂತ ಗುಡುಗಿದ್ದಾರೆ. ಪ್ರವಾದಿ ಬಗ್ಗೆ ಸಲ್ಲದ ಹೇಳಿಕೆ ನೀಡಿದ ಆರೋಪ ಎದುರಿಸ್ತಾ ಇರುವ ಯತ್ನಾಳ್ ಕೊಲ್ಲುವುದಾಗಿ ಹೇಳುವ ಆಡಿಯೋ ಒಂದು ಬಹಿರಂಗ ಆಗಿತ್ತಲ್ಲ, ಈಗ ವಿಡಿಯೋ ಕೂಡ ವೈರಲ್ ಆಗಿದೆ. ಪ್ರವಾದಿ ವಿರುದ್ಧ ಮಾತನಾಡೋರ ತಲೆ ಕತ್ತರಿಸಬೇಕು ಅಂತ ಪುಂಡನೊಬ್ಬ ಹೇಳಿರುವ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಸುದ್ದಿ ಆಗುತ್ತಲೇ ಪ್ರಚೋದನಕಾರಿ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಆದರೆ ಈ ವಿಡಿಯೋ ಆಡಿಯೋಗಳ ಬಗ್ಗೆ ಮುಸ್ಲಿಂ ಮುಖಂಡರೊಬ್ಬರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ, ಯತ್ನಾಳ್ ತಮ್ಮ ಮುಸ್ಲಿಂ ಬೆಂಬಲಿಗರಿಂದ ಈ ಆಡಿಯೋ ಮಾಡಿಸಿರುವ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಏನಂದ್ರೆ, ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ ಅಂತ ವ್ಯಕ್ತಿ ಅದು. SP ಅವರು, ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ ಇದು ಒಂದು ಆಡಿಯೋ ಏನದ ಅವರಾಗೆ ಮಾಡಿಸಿರಬಹುದು ಅನ್ನೋದು ನಮಗೊಂದು ಶಂಕೆ ಇದೆ. ಸಾಕಷ್ಟು ಗೊಂದಲ ವಿವಾದಗಳ ಮಧ್ಯೆ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಕರಗ ಮಹೋತ್ಸವಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ, ನಾವೇ ದುಡ್ಡು ಹಾಕಿ ಕರಗ ಮಾಡ್ತಾ ಇದ್ದೀವಿ ಅಂತ ದೇಗುಲ ಮಂಡಳಿ ಆರೋಪ ಮಾಡಿತ್ತು. ಆದರೆ ಹೈಕೋರ್ಟ್ ನಿರ್ದೇಶನದ ಅನುಸಾರ
ಆಡಳಿತಾಧಿಕಾರಿ ಅಂದರೆ DC ಖಾತೆಗೆ ನಿನ್ನೆ ಹಣ ಬಿಡುಗಡೆ ಆಗಿದೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ರಾಜ್ಯ ಸರ್ಕಾರದ ದರ ಏರಿಕೆ ನೀತಿಗಳ ವಿರುದ್ಧ ದೋಸ್ತಿಗಳು ಸಿಡಿದೆದ್ದಿದ್ದಾರೆ. ಬಿಜೆಪಿ ಬೆನ್ನಲ್ಲೇ ಜೆಡಿಎಸ್ ಕೂಡ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಘೋಷಣೆ ಕೂಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದ್ರು. ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನಿಸಿದ್ರು, ಆದರೆ ಪೊಲೀಸರು ಅವಕಾಶ ಮಾಡಿಕೊಡಲಿಲ್ಲ. ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಈಗ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ತೆನ್ನೀರ್ ಮೈನಾ ವಿರುದ್ಧ FIR ದಾಖಲಾಗಿದ್ದರು. ಅವ್ರನ್ನ ಪೊಲೀಸರು ಬಂಧಿಸುವ ಗೋಜಿಗೆ ಹೋಗಿಲ್ಲ, ಕನಿಷ್ಠ ವಿಚಾರಣೆ ಮಾಡಿಲ್ಲ, ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ. ಅವನು ಮಾತ್ರ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾನೆ. ಇದು ಕಾಂಗ್ರೆಸ್ ನಾಯಕರೇ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗರು ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರ ಆರೋಪ ಕೇಳಿಬರ್ತಾ ಇದೆ. ಈಗ ಅಬಕಾರಿ ಸಚಿವ ತಿಮ್ಮಾಪುರ್ ವಿರುದ್ಧ ಕಾಸಿಗಾಗಿ ಪೋಸ್ಟಿಂಗ್ ಆರೋಪವನ್ನು ಪಿ ರಾಜೀವ್ ಮಾಡಿದ್ದಾರೆ. ಅತ್ತ ಕೊಪ್ಪಳದ KRIDLನಲ್ಲಿ ನಡೆದ 62 ಕೋಟಿ ಹಗರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ. ಇಂಜಿನಿಯರ್ ಚಿಂಚೋಳಿಕರ್ ಗುತ್ತಿಗೆ ನೌಕರ ಕಳಕಪ್ಪ ನಿಡಗುಂದಿ ಮೇಲೆ ಕೇಸ್ ಮಾಡಲು MD ಆದೇಶ ಮಾಡಿದ್ದಾರೆ. ಆದರೆ ಗುತ್ತಿಗೆದಾರ ಅಮರೇಶ್ ಹೆಸರು ಕೈಬಿಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ದೇಶಾದ್ಯಂತ UPI ಸೇವೆಯಲ್ಲಿ ಇವತ್ತು ತೀವ್ರ ವ್ಯತ್ಯಯ ಆಗ್ಬಿಟ್ಟು ಬೇಡಪ್ಪ ಜನ ಇವತ್ತು ಒದ್ದಾಡ್ಬಿಟ್ರು. ಫೋನ್ಪೇ ವರ್ಕ್ ಆಗ್ತಿಲ್ಲ, ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ. ಸುಮಾರು ಒಂದು 2 ಗಂಟೆ ಈ ಥರ ಸಮಸ್ಯೆಗಳಾಗ್ಬಿಟ್ಟು ಜನರಿಗೆ ದುಡ್ಡು ಕಳ್ಸೋಕ್ಕೂ ಆಗಲ್ಲ, ತಗೊಳ್ಳೋಕ್ಕೂ ಆಗಲ್ಲ ಅನ್ನೋಂಗೆ ಆಗಿತ್ತು. ಏನೋ ಟೆಕ್ನಿಕಲ್ ರೀಸನ್ನಿಂದ ಈ ರೀತಿ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈ ಹಿಂದೆ ಕೂಡ 26ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಇದೇ ರೀತಿ ಸಮಸ್ಯೆ ಆಗಿತ್ತು. ತಿರುಪತಿ ತಿರುಮಲದಲ್ಲಿ 3 ಭಕ್ತರು ಚಪ್ಪಲಿಯೊಂದಿಗೆ ದೇಗುಲ ಪ್ರವೇಶ ಮಾಡೋದಕ್ಕೆ ನೋಡಿದ್ದಾರೆ. ದೇಗುಲದ ಮಹಾದ್ವಾರದಲ್ಲಿ ವಿಜಿಲೆನ್ಸ್ ಸಿಬ್ಬಂದಿ ಗಮನಿಸಿದ ಕಾರಣ ಅಪಚಾರ ಆಗೋದು ತಪ್ಪಿದೆ. ಪ್ರೀತಿಸಿದ ಯುವತಿಯನ್ನ ಸೂಟ್ಕೇಸ್ನಲ್ಲಿ ಕೂರಿಸಿಕೊಂಡ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯೊಬ್ಬ ಬಾಯ್ಸ್ ಹಾಸ್ಟೆಲ್ಗೆ ಕರ್ಕೊಂಡು ಹೋಗೋದಕ್ಕೆ ಯತ್ನಿಸಿದ ವಿಫಲ ಯತ್ನ OP ಜಿಂದಾಲ್ ವಿವಿಯಲ್ಲಿ ನಡೆದಿದೆ. ದೊಡ್ಡ ಸೂಟ್ಕೇಸ್ನೊಂದಿಗೆ ಬಂದ ಯುವಕನ ಬಗ್ಗೆ ಅನುಮಾನ ಬಂದು ಭದ್ರತಾ ಸಿಬ್ಬಂದಿ ಪರಿಶೀಲಿಸಿದಾಗ ಆ ಸೂಟ್ಕೇಸ್ ಒಳಗಡೆ ಹುಡುಗಿ ಇರೋದು ಗೊತ್ತಾಯಿತು. ಅದನ್ನು ತಡೆದಿದ್ದಾರೆ.